ಮನಸ್ಸನ್ನು ಸಂಪೂರ್ಣವಾಗಿ ನಮ್ಮ ಹತೋಟಲ್ಲಿ ಇಟ್ಕೊಂಡು ಮಾಡೋದು ಯಾರೂ ಮಾಡಲ್ಲ, ಯಾರಿಂದಲೂ ಅದಾಗಲ್ಲ. ಪಾಸಿಟಿವ್ ಮೈಂಡ್ಸೆಟ್ ಅಂದರೆ ನಮಗೆ ನಾವು ಕೈಂಡ್ ಆಗಿರಬೇಕು. ಯಾವತ್ತೂ ನಮ್ಮ ಬಗ್ಗೆ 1000 ಜನ ಹೇಳಿ ನಾವು ಲೋ ಟ್ರೀಟ್ ಮಾಡ್ಕೋಬಾರ್ದು. ನಾನು ಫೇಲ್ಯೂರು, ನಾನು ಸರಿಯಾದ ಅಪ್ಪ ಅಲ್ಲ, ನಾನು ಸರಿಯಾದ ಅಮ್ಮ ಅಲ್ಲ, ನಾನು ಸರಿಯಾದ ಫ್ರೆಂಡ್ ಅಲ್ಲ, ನಾನು ಸರಿಯಾದ ಹ್ಯೂಮನ್ ಬೀಯಿಂಗ್ ಅಲ್ಲ, ಈ ಥರದ್ದೆಲ್ಲ ಯಾರ್ಯಾರೋ ಹೇಳೋದ್ರಿಂದ ಬರುತ್ತೆ. ಆದರೆ ಇಲ್ಲ, ನೀವು ಆತ್ಮದಲ್ಲಿ ಪರಿಪೂರ್ಣ, ಯಾವತ್ತೂ ಮರಿಬಾರ್ದು. ರೋಲ್ ಏನೋ ಎಡ್ದಿರಬಹುದು, ರೋಲ್ ಏನೋ ಯಾವುದೋ ವೇಷಕ್ಕೆ ಯಾವುದೋ ವೇಷ ಹಾಕ್ಕೊಂಡಿರ್ಬೋದು. ಒಂದೊಂದು ಸತಿ ರಾಮನ್ ಥರ ಆಡ್ತಿರ್ತೀವಿ, ರಾವಣನ ವೇಷ ಹಾಕ್ಕೊಂಡಿರ್ತೀವಿ. ಒಳಗಡೆ ರಾಮ, ಹೊರಗಡೆ ರಾವಣ. ಅವನನ್ನು ಎಲ್ಲರೂ ರಾಕ್ಷಸ ಅಂತಲೇ ಹೇಳೋದು. ಒಳಗಡೆ ರಾಮ ಅವನು, ಆದರೆ ಒಳಗಡೆ ರಾಕ್ಷಸ, ಮೇಲ್ಗಡೆ ರಾಮನ ವೇಷ ಹಾಕ್ಕೊಳ್ಳೋದು ಇದು ನಡೀತಾ ಇರುತ್ತೆ. ಒಳಗಡೆ ರಾಕ್ಷಸತ್ವ ಇರುತ್ತೆ, ಮೇಲ್ ಕಾಮಾಗಿರ್ತೀವಿ. ಯಾವತ್ತೋ ಒಂದು ದಿನ ಅದು ಆಚೆ ಬಂದುಬಿಡುತ್ತೆ. ಹೀಗೆ ನಮ್ಮಲ್ಲಿ ಏನೇನೋ ಆಗುತ್ತೆ. ಫಸ್ಟು ನಾವು ನಮ್ಮಲ್ಲಿ ಕೈಂಡ್ನೆಸ್ ನಮಗಿರಬೇಕು, ರೆಸ್ಪೆಕ್ಟ್ ಇರಬೇಕು, ನಮಗೆ ನಾವು ಫ್ರೆಂಡ್ಲಿ ಆಗಿರಬೇಕು. ಎಲ್ಲ ಒಳ್ಳೆ ಗುಣಗಳೆಲ್ಲ ಯಾರೂ ಕೊಡೋದಲ್ಲ. ಎಲ್ಲ ಗುಣಗಳು ನಮ್ಮ ಆತ್ಮದ್ದು, ಅಹಂಕಾರದ್ದಲ್ಲ. ಅಹಂಕಾರ ನೋಡೋಕ್ಕೆ ಒಳ್ಳೆಯದು, ಒಳಗೆ ಕೆಟ್ಟದ್ದು. ಆದರೆ ಆತ್ಮ ಕಾಣೋದೇ ಇಲ್ಲ ಯಾರಿಗೂ, ನಮಗೆ ಮಾತ್ರ ಗೊತ್ತಿರುತ್ತೆ. ಅದು ನಿಜವಾದ ಮೈಂಡ್ಸೆಟ್. ಅಂದರೆ ನಮ್ಮ ಒಳಗಡೆ ಇರೋ ಗುಣನ ನಮ್ಮ ಮನಸ್ಸಿಗೆ ಹಾಕಿದಾಗ ಆ ಮನಸ್ಸು ಪ್ರಜ್ವಲಿಸುತ್ತೆ. ಆ ಮನಸ್ಸು ಶಾಂತವಾಗಿ ಸುಖವಾಗಿರುತ್ತೆ. ಅದಕ್ಕೆ ಕಾರಣ, ಆ ಟ್ರ್ಯಾಂಕ್ವಿಲಿಟಿಗೆ ಕಾರಣ ನಮ್ಮ ಇರುವಿಕೆ, ಯುವರ್ ಪ್ರೆಸೆನ್ಸ್. ದಟ್ ಈಸ್ ಯುವರ್ ಕೈಂಡ್ನೆಸ್ ಟುವರ್ಡ್ಸ್ ಯುವರ್ ಸೆಲ್ಫ್.